ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ರಾಶಿ ಲೈಫ್ ಸ್ಟೈಲ್. ರಾಶಿ ಲೈಫ್ ಸ್ಟೈಲ್ ಇವತ್ತು ಒಂದು ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತಾಯಿದ್ದೀವಿ. ಈ ಹಾರಿ ವರ್ಕ್ ಮಾಡೋರಿಗೆ ಮತ್ತು ಕುಚ್ಚಾಕೋರಿಗೆಲ್ಲ ತುಂಬ ಹೆಲ್ಪ್ ಆಗುವಂಥ ವಿಡಿಯೋ ಅಂತಲೂ ಹೇಳ್ಬೋದು. ಈ ಹಾರಿ ವರ್ಕ್ ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ. ಯಾಕೆಂದರೆ ಹಾರಿ ವರ್ಕ್ ಮಾಡೋವಾಗ ನಾವು ಬಳಸೋದೆಲ್ಲ ಐರನ್ ನೀಡಲ್ಸು, ವುಡ್ ನೀಡಲ್ಸು ಆಗಿರುತ್ತೆ. ಐರನ್ ನೀಡಲೆಲ್ಲ ಏನಪ್ಪ ಅಂದರೆ ತುಂಬ ಸ್ವೆಟ್ ಆಗೋರಿಗೆಲ್ಲ ಒಂದು ಜಾರ್ತಾ ಇರುತ್ತೆ, ಮತ್ತೊಂದು ಸ್ವೆಟ್ ಆಗೋದ್ರಿಂದ ಡ್ಯಾಮೇಜು ಸೀರೆ ಎಲ್ಲ ಕರೆ ಆಗೋ ಥರನೂ ಇರುತ್ತೆ. ಅದಕ್ಕೆ ಇವತ್ತೊಂದು ಇನ್ಫಾರ್ಮೇಷನ್ ವೀಡಿಯೋ ತೋರಿಸ್ತಾ ಇದ್ದೀವಿ. ಈ ಥರ ಕಾಟನ್ ಥ್ರೆಡ್ ಬರುತ್ತೆ, ಸ್ಟಿಚಿಂಗ್ ಥ್ರೆಡ್ ಅಂತ ಏನು ಹೇಳ್ತೀವಿ ನಾವು. ಬ್ಲೌಸ್ ಸ್ಟಿಚ್ಚಿಗೆ ಹಾರಿ ವರ್ಕ್ ಮಾಡುವಾಗೂ ಕೆಲವೊಂದಕ್ಕೆಲ್ಲ ಕಾಟನ್ ಥ್ರೆಡ್ ಯೂಸ್ ಮಾಡಿಕೊಂಡೆ ವರ್ಕ್ ಮಾಡೋದ್ರಿಂದ ಆ ಥರ ಥ್ರೆಡ್ಗಳನ್ನ ಒಂದು 4-5 ನಮಗೆ ಎಷ್ಟು ಬೇಕೋ ಆ ಥರ ತೊಗೊಂಡು ಈ ಥರ ಐರನ್ ನೀಡಲಿಗೆ ಮತ್ತು ವುಡ್ ನೀಡಲ್ ಯಾವುದಕ್ಕೆ ಬೇಕಾದರೂ ಹಾಕ್ಕೊಬೋದು. ಐರನ್ ನೀಡಲ್ಲು, ವುಡ್ ನೀಡಲ್ಲು, ಕುಚ್ಚಾಕುವಂಥದ್ದು, ಟುಲಿಪ್ ನೀಡಲ್ಸು, ಪ್ರತಿಯೊಂದೊಂದು ನೀಡಲ್ಗೂ ಹಾಕ್ಕೊಬೋದು. ಈ ಥರ ಗಮ್ ತೊಗೊಂಡು ಗಮ್ ಹಾಕಿ ಚೂರು ಕೆಳಗಡೆ ಸ್ವಲ್ಪ ಲೆಂತ್ ಬಿಟ್ಕೊಂಡ್ರೆ ಆ ಥರ ಕೆಳಗಡೆ ಕೊಟ್ಟು ಅದ್ರ ಮೇಲ್ಗಡೆ ಕೆಳಗಡೆ ಇಟ್ಕೊಂಡು ಸುತ್ಕೊಂಡು ಹೋದರೆ ಸರಿ ಬರುತ್ತೆ. ಈ ಥರ ಸ್ವಲ್ಪ ಮೊದಲು ಈ ಥರ ಸುತ್ಕೊಂಡು ಆಮೇಲೆ ನೀಡಲ್ನ ಟ್ವಿಸ್ಟ್ ಮಾಡ್ತಾ ಹೋಗಬೇಕು. ದಾರ ಯಾವ ಕಡೆ ಇರುತ್ತೋ ಅದ್ರ ಉಲ್ಟಾ ಸೈಡಿಗೆ ಟ್ವಿಸ್ಟ್ ಮಾಡ್ತಾ ಹೋದರೆ ಲೆಫ್ಟ್ ಹ್ಯಾಂಡಲ್ಲಿ, ರೈಟ್ ಹ್ಯಾಂಡಲ್ಲಿ ಥ್ರೆಡ್ ಇರುತ್ತೆ, ಲೆಫ್ಟ್ ಹ್ಯಾಂಡಲ್ಲಿ ಈ ಥರ ಸುತ್ತುತ್ತಾ ಹೋದರೆ ದಾರ ಸುತ್ಕೊಳ್ಳುತ್ತೆ. ಅಲ್ಲೇ ಟ್ವಿಸ್ಟ್ ಮಾಡ್ತಾಯಿದ್ರೆ ಈ ಥರ ಸೂಜಿನ ಟ್ವಿಸ್ಟ್ ಮಾಡ್ತಾಯಿದ್ರೆ ಅದು ನೀಡಲಿಗೆ ಸುತ್ಕೊಳ್ಳುತ್ತಾ ಇರುತ್ತೆ ದಾರ. ನಮಗೆ ಎಷ್ಟು ತಿಕ್ನೆಸ್ಸಲ್ಲಿ ಬೇಕೋ ಅಷ್ಟು ತಿಕ್ನೆಸ್ಸಲ್ಲಿ ಸುತ್ಕೊಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿ ದಪ್ಪನೇ ಸುತ್ಕೊತಾ ಇದ್ದೀನಿ. ಏನಕ್ಕೆ ನಂದು ತುಂಬ ಸ್ವೆಟ್ ಆಗೋದ್ರಿಂದ ನನಗೆ ತುಂಬ ನೀಡಲ್ಸ್ ಜಾರ್ತಾ ಇರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ದಪ್ಪ ಸುತ್ಕೊಂಡಷ್ಟು ನಂಗೆ ಕಂಫರ್ಟಬಲ್ ಇರುತ್ತೆ ಹಿಡ್ಕೊಂಡು ವರ್ಕ್ ಮಾಡೋದಕ್ಕೆ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಸುತ್ಕೊತಾ ಇದ್ದೀನಿ. ಈ ಥರ ಸುತ್ಕೊಂಡು ಎಂಡಿಂಗ್ವರೆಗೂ ಬಂದಮೇಲೆ ಎಂಡಿಂಗಲ್ಲಿ ಇನ್ನೊಂದೆರಡು ಸಲ ಆ ಥರ ಸುತ್ಕೊಂಡು ಮತ್ತೆ ರಿಟರ್ನ್ ತೊಗೋಬೇಕು. ನಾನು 3 ಲೇಯರಾಗಿ ಸುತ್ಕೊತಾ ಇದ್ದೀನಿ. ನಾನು ಲೇಯರ್ ಬೈ ಲೇಯರ್ ಸುತ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಒಂದೇ ಸಲ ತಿಕ್ನೆಸ್ ಆಗಿನೂ ಸುತ್ಕೊಬೋದು. ನಾನು ಲೇಯರ್ ಬೈ ಲೇಯರ್ ಸುತ್ತಾ ಇದ್ದೀನಿ. ನಾನು 3 ಲೇಯರ್ ಸುತ್ಕೊತೀನಿ. ಏನಕ್ಕೆ ಸ್ವಲ್ಪ ತಿಕ್ನೆಸ್ ದಪ್ಪ ಇದ್ದಷ್ಟು ನಮಗೆ ಇಟ್ಕೊಂಡು ವರ್ಕ್ ಮಾಡೋಕ್ಕಾಗಲಿ, ಕುಚ್ಚಾಕೋದಕ್ಕಾಗಲಿ ಎಲ್ಲ ಥರದ ನೀಡಲ್ಸ್ಗೂ ಹಾಕ್ಕೊಬೋದು. ಈ ಥರ ಸುತ್ಕೊಂಡ್ರೆ ಕಂಫರ್ಟಬಲ್ ಆಗಿರುತ್ತೆ. ಇಟ್ಕೊಂಡು ಸುತ್ತೋದಕ್ಕೆ ಕಂಫರ್ಟಬಲಾಗಿ ಸುತ್ಬೋದು. ಕಂಫರ್ಟಬಲಾಗಿ ಕುಚ್ಚಾಕ್ಬೋದು. ಹಾರಿ ವರ್ಕ್ ಮಾಡುವಾಗ ಹಾರಿ ವರ್ಕ್ ಮಾಡ್ಬೋದು. ನಾನು ಲೇಯರ್ ಬೈ 3 ಲೇಯರ್ ಈ ಥರ ಸುತ್ಕೊತೀನಿ. ನೋಡಿ, ಈ ಥರ ನೀಡಲ್ನ ತಿರುಗಿಸ್ತಾ ಹೋದ್ರೆ ಅಲ್ಲಿ ದಾರ ಸುತ್ಕೊಳ್ತಾ ಬರುತ್ತೆ. ನಿಮಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಸುತ್ಕೊಬೋದು. ಇದರಿಂದ ಏನು ಯೂಸು ಅಂದರೆ ಬ್ಲೌಸ್ಗಳು ಡ್ಯಾಮೇಜ್ ಆಗೋಲ್ಲ. ಈ ಹಾರಿ ವರ್ಕ್ ಮಾಡುವಾಗೆಲ್ಲ ಸ್ವೆಟ್ಟೆಲ್ಲ ಆಗಿ ಅದೇನಾದ್ರು ಸ್ವೆಟ್ಟು ಬ್ಲೌಸಿಗಾದರೆ ಸ್ವಲ್ಪ ಕರೆ ಥರ ಅನಿಸೋದು ಆ ಥರ ಎಲ್ಲ ಆಗಿಬಿಡುತ್ತೆ. ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇರೋಲ್ಲ. ಕುಚ್ಚಾಕುವಾಗ ಸೀರೆಗಳು ಆ ಥರ ಏನಾದರೂ ಡ್ಯಾಮೇಜ್ ಆದ್ರೂ ಕಾಣಿಸ್ಬಿಡುತ್ತೆ. ಸೊ ಈ ಥರ ಸುತ್ಕೊಂಡ್ಬಿಟ್ರೆ ಸ್ವೆಟ್ ಆಗೋರಿಗೆ ಅದು ಬಿಗಿಯಾಗಿ ಇಟ್ಕೊಂಡು ಹಾಕ್ಬೋದು. ಸ್ವೆಟ್ ಆಗೋರಿಗೆ ನೀಡಲ್ಸು ಜಾರಲ್ಲ. ಎಂಡಿಗೆ ಬಂದಮೇಲೆ ಈ ಥರ ಒಂದು ಹೂ ಕಟ್ಟೋ ಥರ ಒಂದು 3 to 4 ಟೈಮ್ ಲಾಕ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಸ್ವಲ್ಪ ಗ್ಲೂ ಹಾಕ್ಕೋತಾ ಇದ್ದೀನಿ. ಗ್ಲೂ ಹಾಕ್ಕೊಂಡು ಆ ಗ್ಲೂ ಮೇಲೆ ಸ್ವಲ್ಪ ದಾರ ಸುತ್ಕೊಬೇಕು. ಈ ಥರ ಗ್ಲೂ ಹಾಕ್ಕೊಂಡು ಗ್ಲೂ ಮೇಲೆ ಸ್ವಲ್ಪ ದಾರ ಸುತ್ಕೊಂಡು ಮತ್ತು ಅದೇ ಥರ ಇನ್ನೊಂದೆರಡು ನಾಟ್ ಹಾಕಿ, ಇನ್ನೊಂದೆರಡು 3 ನಮಗೆ ಎಷ್ಟು ಬೇಕು ನಾಟ್ ಹಾಕ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಥ್ರೆಡ್ ಗಮ್ ಎಲ್ಲಿರುತ್ತಲ್ಲ ಅಲ್ಲಿ ಸುತ್ತಿದ್ರೆ ಈ ಥರ ರೆಡಿ ಆಗುತ್ತೆ. ನೀಡಲ್ ಈ ಥರ ರೆಡಿ ಆಗುತ್ತೆ. ಇಟ್ಕೊಂಡು ಹಾಕೋದಕ್ಕಾಗಲಿ ಅದಕ್ಕೆ ಕಂಫರ್ಟಬಲ್ ಇರುತ್ತೆ. ಈ ಥರ ಸುತ್ಕೊಂಡ್ಬಿಟ್ರೆ ಪ್ರತಿಯೊಂದೊಂದು ನೀಡಲ್ಲಿಗೂ ಸುತ್ಕೊಂಡ್ಬಿಟ್ರೆ ಕಂಫರ್ಟಬಲ್ ಆಗಿರುತ್ತೆ. ನಾನು ಈ ಥರ ಕುಚ್ಚಾಕೋ ನೀಡಲ್ಲು, ಟುಲಿಪ್ದು ಯಾವುದೇ ನೀಡಲ್ ಆಗಿರಲಿ, ಹಾರಿ ವರ್ಕ್ ಮಾಡೋದಾಗಿರ್ಬೋದು, ಕುಚ್ಚಾಕೋ ನೀಡಲ್ಸ್ ಆಗಿರ್ಬೋದು, ಈ ಥರ ಪ್ರತಿಯೊಂದೊಂದು ನೀಡಲು ಈ ಥರ ವುಡ್ ನೀಡಲ್ಸ್ಗೂ ಸುಧಾ ನಾನು ಸುತ್ಕೊತೀನಿ. ಯಾಕೆಂದರೆ ನಮಗೆ ಅದು ಕಂಫರ್ಟಬಲ್ ಇರುತ್ತೆ. ಕಾಟನ್ ಥ್ರೆಡ್ ಸುತ್ತೋದ್ರಿಂದ ವುಡ್ ನೀಡಲ್ಸ್ಗೂ ಸುಧಾ ಕಂಫರ್ಟಬಲ್ ಇರುತ್ತೆ ಅಂತ ನಾನು ವುಡ್ ನೀಡಲ್ಸ್ಗೂ ಸುಧಾ ಸುತ್ಕೊತೀನಿ. ಈ ಥರದ್ದು ಬೇರೆದಕ್ಕೆ ಸುತ್ತಿಟ್ಟಿದ್ದೀನಿ ತೋರಿಸೋದಕ್ಕೆ ಅಂತ. ಇವಾಗ ಒಂದಕ್ಕೆ ಸುತ್ತಿದ್ದು ಇವೆಲ್ಲ ಫಸ್ಟೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಯಾವಾಗಲೂ ರೆಗ್ಯುಲರಾಗಿ ಹಾರಿ ವರ್ಕು ಕುಚ್ಚು ಎಲ್ಲ ಮಾಡಿದ್ರೆ ನಾನು ಎಲ್ಲ ನೀಡಲ್ಗೂ ಸುತ್ತಿಟ್ಕೊಂಡ್ಬಿಡ್ತೀನಿ. ಈ ಥರ ಕಾಟನ್ ಥ್ರೆಡ್ ಸುತ್ತಿಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.